ಜಾಗೃತಿಯ ಬೆಳಕು. ಉಳ್ಳಾಲವಾಣಿ. ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘ ಹೋಟೆಲ್ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ. ಕರ್ನಾಟಕ ಸರ್ಕಾರ ಕಾರ್ಮಿಕ ಇಲಾಖೆಯವರ ಸಹಯೋಗದೊಂದಿಗೆ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯ ಹೋಟೆಲ್ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ನೋಂದಣಿ ಮತ್ತು ವಿತರಣೆ ಸಮಾರಂಭ ಕೊಲ್ಯ ನಾರಾಯಣಗುರು ಸಭಾಭವನದಲ್ಲಿ ಜರುಗಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಅವರು ಮಾತನಾಡಿ, ತಳಮಟ್ಟದ ಕಾರ್ಮಿಕರ ಒಟ್ಟುಗೂಡಿಸಿ ಸರ್ಕಾರದ ಯೋಜನೆಗಳನ್ನ ಸದಸ್ಯರಿಗೆ ತಲುಪಿಸುವಂತಹ ಪ್ರಯತ್ನ ಶ್ಲಾಘನೀಯ. ಸಮಸ್ಯೆಗಳು, ಸವಲತ್ತುಗಳ ಕುರಿತು ಚರ್ಚಿಸಿಕೊಂಡು ಸಂಘಟನೆ ಉತ್ತಮವಾಗಿ ಮುಂದುವರಿಯಲಿ. ಈ ಮೂಲಕ ತಮ್ಮ ಮಕ್ಕಳ ಭವಿಷ್ಯಕ್ಕೆ ಸಂಘಟನೆ ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಗೌರವ ಕೊಡುವ ಕೆಲಸಗಳು ನಿರಂತರವಾಗಿರಲಿ. ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವುದು ಮನೆಯ ಮಕ್ಕಳಾಗಿರ್ತಾರೆ. ಅವರಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಿ ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುವ ಛಲ ಎಲ್ಲರಿಂದಾಗಲಿ ಎಂದರು. ಈ ತಳಮಟ್ಟದ ವರ್ಗದ ಒಟ್ಟುಗೂಡಿಸಿಕೊಂಡು ಸಂಘಟಿತವಾದ ಒಂದು ಬೇಡಿಕೆ ನೀಡುವ ಮೂಲಕ ಸರ್ಕಾರದ ಈಗಿರುವಂಥ ಸವಲತ್ತುಗಳನ್ನು ಅವರಿಗೆ ಹೇಗೆ ಮುಟ್ಟಿಸಬೇಕಂತೇಳಿ ಈ ರೀತಿಯ ಲೇಬರ್ ಕಾರ್ಡ್ ಮುಖಾಂತರ ಕಾರ್ಡನ್ನು ಮಾಡಿ ಇದ್ದಂಥ ಸವಲತ್ತು ಮುಟ್ಟಿಸುವಂಥ ಒಂದು ಕಾರ್ಯಕ್ರಮ. ಅದರ ಜೊತೆಯಲ್ಲಿ ಇನ್ನು ನಮಗೆ ಯಾವುದೆಲ್ಲ ಬೇಕು, ಏನು ಇವತ್ತು ಸಮಸ್ಯೆ ಇದೆ, ಇನ್ನು ಯಾವುದೆಲ್ಲ ಸವಲತ್ತು ನಮಗೆ ಬೇಕಾಗ್ಬೋದು ಚರ್ಚಿಸಿಕೊಂಡು ಇದನ್ನು ಕೂಡ ಸರ್ಕಾರ ಮತ್ತು ಜನಪ್ರತಿನಿಧಿಯಲ್ಲಿ ಮುಂದಿಡುವಂಥ ಒಂದು ಯೋಚನೆ. ಇದರ ರೀತಿಯಲ್ಲಿ ಭವಿಷ್ಯದಲ್ಲಿ ನಿಮ್ಮ ಕುಟುಂಬವನ್ನು ಬೆಳಗಿಸುವಂಥ ಆ ವಿದ್ಯಾರ್ಥಿನಿಯರ ಆ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ಯಾರು ಇವತ್ತು ಅತ್ಯಂತ ಯಶಸ್ವಿಯಾಗಿದ್ದಾರೆ ಅವರೊಂದು ಪ್ರೇರಣೆ ಮತ್ತು ಪ್ರೋತ್ಸಾಹವಾಗಿ ಅವರಿಗೆ ಇವತ್ತು ಗೌರವ ಕೊಡುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರತಿಯೊಂದು ದುಡಿಮೆಗೆ ಅದರದ ಗೌರವ ಇದೆ. ದುಡಿಮೆಯಲ್ಲಿ ಸಣ್ಣದು ಮತ್ತು ಚಿಕ್ಕದು ಮತ್ತು ದೊಡ್ಡದಂತ ಯಾವುದಿಲ್ಲ. ಪ್ರತಿಯೊಂದು ತಾವೇನು ಕೆಲಸ ಮಾಡ್ತೀರಾ ಅದಕ್ಕೆ ವಿಶೇಷವಾದ ಗೌರವ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ನಿಮ್ಮ ಕೆಲಸ ಅದು ನೀವು ಚಾಕಚಕ್ಯತೆ ಅಲ್ಲದೆ, ನೀವು ಅದರಲ್ಲಿ ಪರಿಣಿತರಲ್ಲದೆ ಇನ್ನು ಎಷ್ಟೇ ದೊಡ್ಡವನು ಬಂದರೂ ಕೂಡ ನಿಮ್ಮ ಆ ಚಾಕಚಕ್ಯತೆ ಮತ್ತು ನಿಮ್ಮ ಈ ರೀತಿಯ ಕೆಲಸಗಳನ್ನು ಇನ್ನೊಬ್ಬರಿಂದ ಮಾಡಲಿಕ್ಕೆ ಇವತ್ತು ಸಾಧ್ಯವಿಲ್ಲ. ವಿದ್ಯಾರ್ಥಿನಿಗೆ ತಾವು ಹೆಚ್ಚಿನ ಅಂಕ ಪಡೆದಂಥವರಿಗೆ ಇವತ್ತು ಗೌರವಿಸಿದ್ದೀರಿ. ಅದು ಅವರಿಗೆ ಗೌರವ ಮಾತ್ರ ಅಲ್ಲ, ನಿಮ್ಮ ಈ ಕಾರ್ಮಿಕ ಸಂಘದಲ್ಲಿ ಮತ್ತು ಕಾರ್ಮಿಕರು ದುಡಿಯೋವರೆಗೆ ಯಾರಿದ್ದಾರ ಅವ್ರು ಯಾರೆಲ್ಲ ಮಕ್ಕಳು ಇವತ್ತು ಕಲಿತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮತ್ತು ಪ್ರೋತ್ಸಾಹ ಮತ್ತು ಪ್ರೇರಣೆ ಕೊಡುವಂಥ ಒಂದು ಪ್ರೋತ್ಸಾಹ ಧನ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಆ ಸಹೋದರಿ ಯಾರು ಉತ್ತಮವಾಗಿ ಇವತ್ತು ಮಾರ್ಕ್ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಅತ್ಯುನ್ನತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗ್ತದೆ. ಅದಕ್ಕೆ ನಾನು ಎಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ನಿಮ್ಗೆ ಕೂಡ ಹೇಳೋದಿಷ್ಟೇ, ಸಮಸ್ಯೆ ನಿಮಗೆ ನೂರಾರು ಇರ್ಬೋದು, ನೂರಾರು ಸಮಸ್ಯೆ ಇರ್ಬೋದು. ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಯಾವುದೇ MP, ಯಾವುದೇ MLA, ಯಾವುದೇ ಮಂತ್ರಿಗಳಿಂದ, ಯಾವುದೇ ಪ್ರಧಾನಮಂತ್ರಿಯಿಂದ, ಯಾವುದೇ ಮುಖ್ಯಮಂತ್ರಿ, ನಿಮ್ಮ ಒಂದು ಮನೆಯ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಸರ್ಕಾರ, ಜನಪ್ರತಿನಿಧಿಗಳು, ಸರ್ಕಾರ ಕೂಡ ಸವಲತ್ತುಗಳನ್ನು ನಿಮ್ಮ ಮನೆಗೆ ಮುಟ್ಟಿಸ್ಬೋದು. ಸರ್ಕಾರ ಕೂಡ ಸವಲತ್ತುಗಳನ್ನು ಮನೆಗೆ ಮುಟ್ಟಿಸ್ಬೋದು. ಅದು ಎಲ್ಲರಿಗೂ ಒಂದೇ ರೀತಿ ಕೊಡುವಂಥದ್ದು. ಸಮಸ್ಯೆ ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದೆ. ಆದರೆ ನಿಮಗಿರುವ ಎಲ್ಲ ಸಮಸ್ಯೆಯನ್ನು ದೂರ ಮಾಡುವ ಶಕ್ತಿ ಇದ್ದರೆ ಅದು ನಿಮ್ಮ ಮಕ್ಕಳಿಗೆ ಮಾತ್ರ ಇದೆ. ಅವರಿಗೆ ಉತ್ತಮವಾದ ಶಿಕ್ಷಣ ಕೊಡಿ, ಅವ್ರ ವಿಶ್ವಾಸ ಇರಿ. ಎಷ್ಟೇ ಕಷ್ಟ ಆದರೂ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗಿ ಅವರು ಕಲಿತು ಬಂದಂಥ ಸಂದರ್ಭದಲ್ಲಿ ನಿಮ್ಮಲ್ಲಿ ಪ್ರತಿಯೊಂದು ಮನೆ ಎಲ್ಲ ಕಷ್ಟಗಳನ್ನು ದೂರ ಮಾಡುವಂಥ ಕೆಲಸ ಖಂಡಿತವಾಗಿ ಮಾಡ್ತಾರೆ ಎಂಬ ವಿಷಯ ಖಂಡಿತವಾಗಿ ಇರುವಂಥದ್ದು. ಇನ್ನು ಕೊಂಡಾನ ಶಿವಗಿರಿ ಮಠದ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿ ಆಶೀರ್ವಚನ ನೀಡುತ್ತಾ, ಅತಿಥಿ ದೇವೋಭವ ಸೇವೆಯನ್ನ ನಡೆಸುವವರು ಹೋಟೆಲ್ ಕಾರ್ಮಿಕರು. ವ್ಯಾಪಾರ ಅನ್ನೋದು ಕಷ್ಟದ ಸಾಧನೆ. ಊರುಗಳಿಂದ ಊರಿಗೆ ತೆರಳಿ ಹೋಟೆಲ್ ಉದ್ಯಮ, ಅದರಲ್ಲಿ ಶ್ರಮವಹಿಸಿ ಕೆಲಸ ನಿರ್ವಹಿಸುವ ಮೂಲಕ ಜೀವನದಲ್ಲಿ ಮೋಕ್ಷ ಸಿಗುವಂತಹ ಕಾರ್ಯ. ಜೀವನದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿದಾಗ ಮೋಕ್ಷ ಸಿಗ್ತದೆ. ಸಮಾಜಕ್ಕೆ ಬೇಕಾದಂತಹ ಸಂಘಟನೆ, ಕಾರ್ಮಿಕರ ಕಷ್ಟಗಳಿಗೆ ಪ್ರೋತ್ಸಾಹಿಸುವ ಕಾರ್ಯಗಳು ನಿರಂತರವಾಗಿ ಸಂಘಟನೆಯಿಂದ ನೆರವೇರಲಿ ಎಂದರು. ಮನುಷ್ಯ ಕಷ್ಟಪಟ್ಟದೆ ఏదో పరిస్థితి కాలంట తపస్సు మాత్రమే హోటల్ సేవ అంటారు. దయపంట తపస్సు పని కాలు ఇప్పుడు చింతారు. వ్యాపార పనుల భారీ మన కష్టమైన జీవన ఎడ్డే అంటే కష్టం ఉంటుంది, అలా కష్టం ఉంటుంది. హోటల్ కార్మికులకి దయపంట వ్యాపాರ ಪರನ ಸುಲಭದ ತಾಕತ್ತು
ಕಷ್ಟದ ಜೈನಿ ಮತ್ತೊಂದು ಇಂಚಿನ ಸಂಘಟನೆ ಮಾಡ್ಕೊಡೋದಾಗ ಹಾಗೆ ನಿಜವಾದ ಭಗವಂತನ ಅನುಗ್ರಹ ಖಂಡಿತ ಉಂಟು. ವ್ಯಾಪಾರದ ಕೊರತೆ ಅಲ್ಪ ಇದ್ದಿಲ್ಲ, ಜನಸೇವೆ ಮಾಡುವಂತ ಶಕ್ತಿ ನಿಮಗೆ ಕೊಡ್ತಿರಂತ ಅವು ದೇವರ ಅನುಗ್ರಹ ಬರುತ್ತದೆ. ಇನಿ ಮಹಾನ್ ಜನಾಂಗಗಳ ಕಷ್ಟ ಉಂಟು ಅಲ್ಲ, ಅಲ್ಪ ಸಂಘಟನೆ ಉಂಟು. ಐದೊಂದಿಕ ಸಂಘಟನೆ, ಕಾರ್ಮಿಕರ ಸಂಘಟನೆ ಮಂತ್ರಂಡ ಬಾರಿ ಕೊಡುವುದ ಕೆಲಸ ಮಾಡುತ್ತದೆ. ನಮ್ಮ ಜೀವನಗಳು ಅರ್ಧ ಕಾಮ ಮೋಕ್ಷ ಮೋಕ್ಷ ಜೀವನಗಳು ನಮ್ಮ ನಡೆದಿಲ್ಲ. ಅರ್ಧ ಹೋಗ್ಬಿಟ್ಟ ಈಗಿನ ಜೀವನ ಸರಿಯಾದ ಕಿರಿಬಿಡನೆ ಅರ್ಥ ಮೋಕ್ಷ ಅವರು ಬಂದ ಸಮಾಜಕ್ಕೆ ಇಟ್ಟೆ ಕಾರ್ಯ ಓಡ್ ಮಾಡ್ಕೊಂಡು ಅವೇ ನಮಗೆ ಮೋಕ್ಷ ಅಂದ್ರೆ ಅದು ಪುನಃ ನಮ್ಮ ಮಾತೆಲ್ಲ ಸೇರೊಂದು ಇಂಚಿನ ಮಂದಿ ಕಾರ್ಮಿಕ ಸಂಘಟನೆ ಮಂದೊಂದಲ್ಲ ದೇವರಿಗೆ ಮೆಚ್ಚಿನ ಕಾರ್ಯ ಹೊರಡಿದ್ದು ಅವರು ದಯಪಟ್ಟ ಎಷ್ಟೋ ವರ್ಷಗಳ ಕಾಲ ಹೋಟೆಲ್ ಸೇವೆ ಮಂದ ಹೋಗ್ತಾರೆ, ಕೆಲಸ ಮಂದ ಹೋಗ್ತಾರೆ. ಹಾಗೆ ನಿಜವಾದ ಸ್ನಾನಮಾನ ಹೋಟೆಲ್ ನಿಂತು ಪ್ರತಿಯೊಂದು ಸಹಕಾರಗಳ ನಮ್ಮ ಸರ್ಕಾರಗಳು ನಿಂತರು ಅಂಡ ಹೋಟೆಲ್ ಕಾರ್ಮಿಕರಿಗೆ ಹೋದ ಸರ್ಕಾರಗಳು ನಿಂತು 50 ಇಂಚಿನ ಕಾರ್ಮಿಕ ಸಂಘಟನೆ ಆಯ್ನ ಪಟ್ಟ ಅವು ಮೆಚ್ಚುಗೆ ಕೆಲಸ. ಇನ್ನು ಧಾರ್ಮಿಕ ಮುಂದಾಳು ಶ್ರೀಕೃಷ್ಣ ಶಿವಕೃಪಾ ಕುಂಚತೂರು ಮಾತನಾಡಿ, ನಾರಾಯಣ ಗುರುಗಳ ತತ್ವಾದರ್ಶಗಳ ಪಾಲನೆಯಾಗ್ತಾ ಇದ್ದು ಸಂಘಟನೆಯಿಂದ ಬಲಯುತರಾಗಿರಿ, ಶಿಕ್ಷಣವನ್ನ ಪ್ರೋತ್ಸಾಹಿಸುವ ಕಾರ್ಯಕ್ರಮದಿಂದ ಆಗಿದೆ. ಅವಿದ್ಯಾವಂತರೇ ಕಾರ್ಮಿಕರಾಗಿದ್ದಾರೆ. ಉಪಚಾರ ಮಾಡುವವರಿಗೆ ಮತ್ತು ಗ್ರಾಹಕರು ತಿಂದ ಪ್ಲೇಟ್ಗಳನ್ನ ತೊಳೆಯುವ 2 ಕಾರ್ಮಿಕರಿಗೆ ಟಿಪ್ಸ್ ಕೊಡಬೇಕಾಗಿದೆ. ಎಲ್ಲಾ ರೋಗಗಳನ್ನ ಕೆಲಸಕ್ಕಾಗಿ ಮೈಗೂಡಿಕೊಳ್ತಾರೆ. ಬೆಂಕಿಯ ಶೆಕೆಯಲ್ಲೇ ಕಾರ್ಯನಿರ್ವಹಿಸೋದು ಕಷ್ಟ ಸಾಧ್ಯ. ಡಿಗ್ರಿ ಮಾಡಿದ ಹೆಣ್ಮಕ್ಳು ಸಪ್ಲೈಯರ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದರು. ಬಂಧುಗಳೇ, ನಾರಾಯಣ ಗುರುಗಳ ತತ್ವ ಸಂದೇಶ ಇಲ್ಲಿ ಪಾಲನೆ ಆಗ್ತಾ ಇದೆ. ಅವರು ಕಷ್ಟ ಕಾಲದಲ್ಲಿ ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯೆ ಕಲಿತು ನೀವೆಲ್ಲ ಸ್ವತಂತ್ರರಾಗಿರಿ ಅಂತ ಹೇಳಿದ್ದಾರೆ. ಆ ಸಂದೇಶ ಇಲ್ಲಿ ಪಾಲನೆ ಆಗ್ತದೆ. ಅದಕ್ಕಾಗಿ ನಾನು ತುಂಬ ಅಭಿನಂದನೆ ಸಲ್ಲಿಸ್ತೇನೆ. ಎಷ್ಟೋ ತಾಯಂದಿರಿದ್ದಾರೆ ತನ್ನ ಕುಟುಂಬವನ್ನು ಸಾಕಲಿಕ್ಕೆ ಬೇಕಾಗಿ, ಎಷ್ಟೋ ತಾಯಂದಿರು ತನ್ನ ಮಗಳ ವಿದ್ಯಾಭ್ಯಾಸಕ್ಕಾಗಿ, ತನ್ನ ಮಗಳಿಗಾಗಿ, ತನ್ನ ಕುಟುಂಬಕ್ಕಾಗಿ ವಿಧವೆಯರಿದ್ದಾರೆ ಬೇಕಾದಷ್ಟು. ಇವರನ್ನ ನಾವು 200 ರೂಪಾಯಿಯ 300 ರೂಪಾಯಿಯ ತಿಂಡಿ ತಿನ್ನಲಿಕ್ಕೆ ನಮಗೆ ದೇವರು ಕೊಟ್ಟಿದ್ರೆ, ನಮ್ಮಂಥವರು ಒಂದು 10-20 ಕೊಟ್ಟರೆ ಅದರಲ್ಲಿ ನಮಗೆ ಸಿಕ್ಕುವಷ್ಟು ಪುಣ್ಯ ಬಲ ಇನ್ನೊಂದರಲ್ಲಿ ಸಿಗ್ಲಿಕ್ಕಿಲ್ಲ ಬಂಧುಗಳೇ. ಅದು ನಾವು ಗಮನಿಸಬೇಕಾದ್ದು. ಒಂದು ಹೋಟ್ಲಿಗೆ ನಾವು ಹೋದಾಗ ನಾವು ಗಮನಿಸಬೇಕಾದದ್ದು, ನಮಗೆ ಇಷ್ಟವಾದಂಥ ನಾವು ಸೇವಿಸುವಂಥ ಇದನ್ನು ಸಪ್ಲೈಯರ್ ಹೇಳಿದರೆ ನಾವು ತಿಂದ ನಂತರ ನಮ್ಮ ಎಂಜಲು ಪ್ಲೇಟನ್ನು ತೆಗೆಯುವಂಥ ಒಂದು ಮಹಾ ತಾಯಿಯರು, ಅದು ನಮಗೆ ಅರ್ಥ ಆಗ್ತದೆ ನಮ್ಮ ಮನೆಯಲ್ಲಿ. ಇದೆಲ್ಲ ಈ ಇನ್ನೊಂದು ಹೋಟ್ಲಿನಲ್ಲಿ ನಾವು ಏನು ಹೇಳ್ತೇವೆ, ಅಡಿಗೆಯವರು. ಈ ಹೋಟೆಲ್ನ ಕೆಲಸ ಅಂತ ಹೇಳುವುದು ನೆಮ್ಮದಿಯ ಕೆಲಸವೇ ಅಲ್ಲ. ಒಬ್ಬ ವ್ಯಕ್ತಿ ಆರೋಗ್ಯ ಇರ್ಬೋದು, ಅನಾರೋಗ್ಯ ಇರ್ಬೋದು, BP ಇರ್ಬೋದು, ಶುಗರ್ ಇರ್ಬೋದು, ಅವ ಸಪ್ಲೈಯರ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ ಆ ಹೋಟ್ಲು ಮುಚ್ಚುವ ತನಕ ಅವ ಅದನ್ನು ಮಾಡಬೇಕು, ನಿರಂತರವಾಗಿ ಮಾಡ್ತಾ ಇರಬೇಕು. ಮಾತ್ರವಲ್ಲ, ಈ ಪ್ಲೇಟ್ ತೆಗೆಯುವವರು, ಇನ್ನೊಬ್ಬರು ಒಳಗೆ ಅಡಿಗೆ ಮಾಡುವವರು. ಒಂದು ಕಡೆಯಿಂದ ಈಗ ಬೆಂಕಿಯ ಶಾಖ ಕಡಿಮೆ ಇದ್ದರೂ ಆದರೆ ಬೆಂಕಿಯ ಸೆಗೆಯಲ್ಲೇ ಅವ ಇರಬೇಕು. ಅದರಲ್ಲಿ ಆಗುವ ಎಣ್ಣೆಯ ಅಂಶ ಅವನ ಜೀವನ, ಅವನ ಶರೀರಕ್ಕೆ ಎಷ್ಟೋ ಸೇವನೆ ಆಗ್ತದೆ, ಇದನ್ನು ಮಾಡಬೇಕು. ಅದು ಮಾತ್ರವಲ್ಲ, ಈಗ ದೌರ್ಜನ್ಯ ಎಲ್ಲ ಕಡಿಮೆ ಆಗಿದೆ. ಮೊದಲು ಒಂದು ಹೋಟೆಲ್ ಕಾರ್ಮಿಕನಿಗೆ ಇರುವಷ್ಟು ದೌರ್ಜನ್ಯ ಇರಲಿಲ್ಲ. ಈಗ ಬೇರೆ ಬೇರೆ ಸಂಘಟನೆಯಿಂದಾಗಿ ಈ ದೌರ್ಜನ್ಯದಲ್ಲಿ ಕಮ್ಮಿ ಆಗಿದೆ. ಇನ್ನೊಂದು ನಮಗೆ ಕಾಣಲಿಕ್ಕೆ ಸಿಕ್ಕುವುದು, ಈಗ ಸುನಿಲನ್ನ ಹೇಳಿದರು, ಇನ್ನೊಬ್ಬರು ಹೇಳಿ ಹೋಟೆಲ್ ಮ್ಯಾನೇಜ್ಮೆಂಟ್ ಉದ್ಯೋಗ ಬಂದಿದೆ ಅಂತೇಳಿ. ಈಗ ನಾನು ಅನೇಕ ಡಿಗ್ರಿ ಮಾಡಿದ ಹೆಣ್ಣು ಮಕ್ಕಳು ಹೋಟೆಲಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಯಾವುದು ಮ್ಯಾನೇಜ್ಮೆಂಟ್ ಹೋಟೆಲಲ್ಲ, ಸಾಧಾರಣ ಹೋಟೆಲಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಅವರನ್ನು ಗುರುತಿಸುವವರು ಯಾರಿಲ್ಲ. ಎಲ್ಲೋ ಸುಳ್ಯದ್ದೋ ಎಲ್ಲೋ ಕುಂದಾಪುರದವರು ಬಂದು ನಮ್ಮ ಕೇರಳ ಗಡಿನಾಡಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಕೇಳುವಾಗ, ಬಾಲ ಈ ದಾಯ ಬೈದಿನಿ ನಮ್ಮ ಹೋಟೆಲ್ಗೆ, ಈ ಡಿಗ್ರಿ ಕಲ್ತದತ್ತ ಈ ದಾಯ ಬೈದಿನಿ. ಸರಿ, ಎನ್ನ ಪಪ್ಪ ಎಂಕ್ಲೆಗೆ ಎಲ್ಲಿ ಬೆನ್ನಿ ಸಾಗುವಲ್ಲಿ ಉಂಡು, ಎನ್ನ ಅಮ್ಮ ಬೀಡಿ ಕಟ್ಟುವೆರು, ಎನ್ನ ಮೆಗ್ದಿ ಕಲ್ತೊಂದುಳ್ಳಲು ಸರ್, ಯಾನು ಡಿಗ್ರಿ ಕಲ್ತಲ್ಲ ಹಿಂಗೆ ಬೇತೆ ಬೇಲೆಜ್ಜಿ ಸರ್, ಯಾನು ಹೋಟೆಲ್ದ ಉದ್ಯಮಗೆ ಯಾನು ಬರುಡು ಹಾಕೊಂಡು ಕೇವಲ 300-400 ರೂಪಾಯಿಗೆ ಇವತ್ತು ಅಷ್ಟು ಕಳಿತ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಇದು ನಾನು ಅನೇಕ ಧಾರ್ಮಿಕ ಸಭೆಗಳಲ್ಲಿ ಹೋಗಿದ್ದೇನೆ.
ಹೋಟೆಲ್ ಕಾರ್ಮಿಕರ ಒಂದು ಸಂಘಟನೆಯಲ್ಲಿ ಮಾತಾಡುವಂತ ಒಂದು ಯೋಗ ಭಾಗ್ಯ ಸಿಕ್ಕಿದ್ದು ಇವತ್ತು ಮಾತ್ರ. ಅದಕ್ಕಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ಕಾರ್ಮಿಕ ಇಲಾಖೆ ಅಧಿಕಾರಿ ಕುಮಾರ್ ಬಿಆರ್ ಮಾತನಾಡಿ, ಟಿಪ್ಸ್ ಕೊಡುವ ಭಾವನೆಯಲ್ಲಿ ಕಾರ್ಮಿಕರಿಗೆ ಕಡಿಮೆ ವೇತನ ನೀಡುವ ಮಾಲೀಕರ ವಿರುದ್ಧ ಪ್ರಕರಣವನ್ನೇ ದಾಖಲಿಸಿದೆವು. ಕಾರ್ಮಿಕರಿಗಾಗಿ ಮಾಡಿರುವ ಕೆಲಸದಿಂದ ಜೀವನದಲ್ಲಿ ಅನೇಕ ಬಾರಿ ಗುರುತಿಸಿದ್ದಾರೆ ಎಂದರು. ಎಲ್ಲರೂ ಟಿಪ್ಸ್ ಕೊಡಲ್ಲ, ಒಬ್ಬೊಬ್ರು ಕೊಡ್ತಾರೆ, ಒಬ್ಬೊಬ್ರು ಕೊಡಲ್ಲ, ಒಬ್ಬೊಬ್ರು ಬೈದೇ ಹೋಗ್ಬಿಡ್ತಾರೆ ಸರಿಯಾಗಿ ನೀವು ಸಪ್ಲೈ ಮಾಡಲಿಲ್ಲ ಅಂತ ಹೇಳಿದ್ರೆ. ನಮ್ಮ ಏನು ಕಾರ್ಮಿಕ ಇಲಾಖೆಯ ಒಂದು ನಿಜವಾದ ಕೆಲಸ ಅಂತ ಹೇಳಿದ್ರೆ ಕಾರ್ಮಿಕ ಕಾನೂನುಗಳನ್ನು ಅನುಷ್ಠಾನ ಮಾಡುವಂಥದ್ದು. ಈ ಕರೋನಾ ಬರೋಕ್ಕೂ ಮುಂಚೆ ಈ ಲೇಬರ್ ಆಫೀಸರು, ಲೇಬರ್ ಇನ್ಸ್ಪೆಕ್ಟರ್ಗಳು ಎಲ್ಲ ಇದೆಲ್ಲ ಈ ಥರ ಯಾವುದು ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡ್ತಿರ್ಲಿಲ್ಲ. ಬೇರೆ ಬಿಟ್ಟು ಅದಕ್ಕಿಂತ ಹಿಂದೆ ಬೇರೆ ಯೋಜನೆಗಳ ಬಿಟ್ಟು ಈ ಜನರಲ್ ಈಗೇನು ನಾವು ಮಾತಾಡ್ತೀವಲ್ಲ ಅಸಂಘಟಿತ ಕಾರ್ಮಿಕರಿಗೆ ಸಂಬಂಧಪಟ್ಟ ಹಾಗೆ ಇಂತಹ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಗಳನ್ನ ಅನುಷ್ಠಾನ ಮಾಡ್ತಿರಲಿಲ್ಲ. ನಾನು ಯಾರ್ದನ್ನು ಹೆಸರನ್ನು ತೆಗೆದುಕೊಳ್ಳಕ್ಕೆ ಹೋಗೋದಿಲ್ಲ. ಹಿಂಗೆ ಆಗಿದಂಥ ವಿಷಯವನ್ನು ನೈಜ ಘಟನೆಯನ್ನು ನಾನು ತಮಗೆ ವಿವರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಕಾರ್ಮಿಕ ಇಲಾಖೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಮಗೆ ತಿಳಿಸ್ಲಿಕ್ಕೋಸ್ಕರ ಒಂದು ಹೋಟೆಲ್ಗೆ, ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ನಾನು ಹೋದೆ. ಅಲ್ಲಿಯ ಮ್ಯಾನೇಜರ್ಗೆ ನಾವು ನಾರ್ಮಲಿ ಕೇಳೋದು ಮಾಲೀಕರು ಯಾರಿದ್ದಾರಪ್ಪ ಅಂಥೇಳಿ ಕೇಳ್ತೇವೆ. ಅವರು ಮಾಲೀಕರಿಲ್ಲ ಸರ್, ನಾನೇ ಮ್ಯಾನೇಜರ್ ಇದ್ದೇನೆ, ಎಲ್ಲ ನಾನೇ ನೋಡೋದು, ಏನಾಗಬೇಕಾಗಿತ್ತು? ಇಲ್ಲಪ್ಪ, ನಾನು ಈಗೀಗೆ ನಿಮ್ಮ ಕಾರ್ಮಿಕರಿಗೆಲ್ಲ ಏನೇನೆಲ್ಲ ಸೌಲಭ್ಯ ನೀವು ಕೊಡಬೇಕು, ಮಾಲೀಕರು ಕೊಡಬೇಕು, ಅದನ್ನು ನೋಡ್ಲಿಕ್ಕಂತ ಬಂದಿದ್ದೀನಿ, ಸ್ವಲ್ಪ ಎಲ್ಲ ನಿಮ್ಮ ಕಾರ್ಮಿಕರನ್ನು ಕರಿಯಪ್ಪ ಅಂತ ಕರೆದೆ ನಾನು. ಒಬ್ಬರು ಬಂದರು, ಸರ್ ಸಂಬಳ ಎಷ್ಟು ಏನು ಅಂತ ಅವ್ರನ್ನ ವಿಚಾರಣೆ ಮಾಡಿ ಕೇಳಿ ತಿಳ್ಕೊಳ್ಬೇಕಾಗಿರೋದು ನಮ್ಮ ಕರ್ತವ್ಯ, ಅದನ್ನೇ ನಾನು ಮಾಡಲಿಕ್ಕೆ ಹೊರಟೆ. ಆ ಕಾರ್ಮಿಕರು ಹೇಳಿದ್ರು, ಸರ್ ನನಗೆ 3,000 ರೂಪಾಯಿ ಸಂಬಳ. ಇದು ಸುಮಾರು ವರ್ಷದ ಹಿಂದಿನ ಮಾತು, ಈಗಿಂದಲ್ಲ, ಸುಮಾರು 15 ವರ್ಷದ ಹಿಂದಿನ ಮಾತು ಅಂತ ಇಟ್ಕೊಳ್ಳೋ. ಅವಾಗ 4-5 ಸಾವಿರ ರೂಪಾಯಿನೇ ಕನಿಷ್ಠ ವೇತನ ಇದ್ದಿದ್ದು ಅಲ್ವಾ ಸುನೀಲ್ ಅವರೇ? ಸುನೀಲ್ ಅವರು ನಮಗೆ ಅವ್ರದ್ದು ಮುಖ ಪರಿಚಯ ಆಗದೇ ಇದ್ದಿರ್ಬೋದು, ಬಟ್ ಅವ್ರ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಎಲ್ಲ CITನ ಲೀಡರ್ಸ್ಗಳು ನನಗೆ ಪರಿಚಯ ಇದ್ದಾರೆ, ಬಟ್ ಅವರು ಮಾತ್ರ ಇದುವರೆಗೆ ನನಗೆಲ್ಲೋ ಪರಿಚಯ ಆಗಿರಲಿಲ್ಲ. ಬಟ್ ನಾನು ಅವ್ರ ಬಗ್ಗೆ ಕೇಳಿದ್ದೆ. ಆ ಸಂದರ್ಭದಲ್ಲಿ 3,000 ರೂಪಾಯಿ ಸಂಬಳ ಅಂತ ಹೇಳಿದ್ರು. ನಾನು ವ್ಯವಸ್ಥಾಪಕರನ್ನ ಕೇಳಿದೆ, ಏನಪ್ಪ ಬರೀ 3,000 ರೂಪಾಯಿ ನೀವು ಸಂಬಳ ಕೊಡ್ತೀರಲ್ಲ, ಏನಿದೆ ಕತೆ ಅಂತ. ಸರ್ ಅವರಿಗೆಲ್ಲ ಸುಮಾರು ಟಿಪ್ಸ್ ಬರುತ್ತೆ ಸರ್, ಹಂಗಾಗಿ ಸಂಬಳಕ್ಕೆ ಯಾರೂ ಬರೋದಿಲ್ಲ ಸರ್, ಅದಕ್ಕೋಸ್ಕರ ನಾವು ಕಡಿಮೆ ಮಾಡ್ತಾಯಿದ್ದೀವಿ ಸಂಬಳನ ಅಂತ ಹೇಳಿದ್ರು. ನಾನು ಹೇಳಿದೆ, ಎಲ್ಲರೂ ಟಿಪ್ಸು ಕೊಡ್ತಾರೆ ಅಂತ ನೀನು ಭಾವಿಸ್ಕೋಬೇಡ, ನಿನ್ನ ಡ್ಯೂಟಿ ನೀನು ಮಿನಿಮಮ್ ವೇಜಸ್ ಕೊಡಬೇಕು. ಟಿಪ್ಸ್ ಕೊಡ್ತಾರೆ ಅನ್ನೋ ಭಾವನೆಯಲ್ಲಿ ನೀನು ಕಡಿಮೆ ಸಂಬಳ ಕೊಟ್ಟರೆ ಅದು ತಪ್ಪು ಅಂತ ಹೇಳಿ ಆ ಹೋಟೆಲ್ ಮೇಲೆ ನಮ್ಮ ಕಾಯ್ದೆಯಲ್ಲಿ ಏನೇನೆಲ್ಲ ಉಲ್ಲಂಘನೆಗಳು ಕಂಡು ಬಂದಿತ್ತು ಎಲ್ಲವನ್ನೂ ಸಹ ನಾವು ಅವ್ರ ಮೇಲೆ ಹಾಕಿದ್ವಿ. ಕನಿಷ್ಠ ವೇತನದ ವ್ಯತ್ಯಾಸದ ಕ್ಲೈಮ್ ಅರ್ಜಿಯನ್ನು ಸಹ ಹಾಕಿದ್ವಿ. ಅದೆಲ್ಲ ಹಣ ಓನರು ತೀರಿಸಿ ನನಗೆ ಸಾಕಷ್ಟು ಶಪಿಸಿದರು. ನಾನು ಬಿಟ್ಟು ಹೋದ್ಮೇಲೂ ಆ ಕೇಸ್ಗಳು ನಡೆದು ನಂತರದಲ್ಲಿ ಕಾರ್ಮಿಕರಿಗೆ ವ್ಯತ್ಯಾಸದ ಹಣವನ್ನು ಅವರೆಲ್ಲ ಪೇಮೆಂಟ್ ಮಾಡಬೇಕಾಯಿತು. ಕಾರಣಾಂತರಗಳಿಂದ ಆ ಹೋಟೆಲ್ ಸಹ ಮುಚ್ಚಿನೂ ಸಹ ಹೋಯಿತು, ಈಗಿಲ್ಲ ಆ ಹೋಟೆಲ್ಲು. ಇನ್ನು ಕರ್ನಾಟಕ ಹೋಟೆಲ್ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಸತೀಶ್ ಜೋಗಿ ಮಾತನಾಡಿ, 23 ವಲಯದ ಅಸಂಘಟಿತ ಕಾರ್ಮಿಕರನ್ನ ಒಳಗೊಂಡು ಸರ್ಕಾರದ ಕದ ತಟ್ಟಿದ ಪರಿಣಾಮ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ದೊರೆತಿದೆ ಎಂದರು. ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘವು ಕೊರೋನಾ ಎಂಬ ಮಹಾಮಾರಿಯಲ್ಲಿ ಹುಟ್ಟಿಕೊಂಡಿತು. 2021-22ರಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆ ಸರಿಸುಮಾರು 20,000 ಸದಸ್ಯತ್ವವನ್ನು ಇಲ್ಲಿ ತನಕ ಪಡೆದುಕೊಂಡಿದೆ. ಕರ್ನಾಟಕ ಹೋಟೆಲ್ ಕಾರ್ಮಿಕ ಸಂಘಟನೆ ಸರಿಸುಮಾರು 4 ವರ್ಷದಿಂದ ಕುಂಟುತ್ತಾ ಸಾಗಿ ಇವತ್ತು ಒಂದು ದೊಡ್ಡ ಸಮ್ಮೇಳನ ಮಾಡುವ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದರೆ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ನಾವು ಅನೇಕ ಕಾರ್ಯಕ್ರಮವನ್ನು ವರ್ಷ ಹಮ್ಮಿಕೊಳ್ತಾ ಇದ್ದೇವೆ. ಅದರಲ್ಲಿ ಪ್ರಶಸ್ತಿ ಪ್ರದಾನವೂ ಒಂದು. ಈಗ ಇವಾಗಲೇ ನಾವು ಎಲ್ಲ ಅಸಂಘಟಿತ ವಲಯದ 23 ಪಂಗಡಗಳನ್ನು ಒಟ್ಟುಗೂಡಿ ಬೆಂಗಳೂರಲ್ಲಿ ಒಂದು ಆಂದೋಲನವನ್ನು ಆಲ್ರೆಡಿ ನಾವು ಮಾಡಿದ್ದೇವೆ. CITUವಿನ ಮಹೇಶ್ ಬತ್ತಾರ್ ಅಂತ ಹೇಳುವ ನಾಯಕರು ಅದರ ಸಂಚಾಲಕರಾಗಿದ್ದಾರೆ. ಇದನ್ನು ನಾವು ಯಾಕೆ ಮಾಡಿದೆ ಅಂತ ಹೇಳಿದರೆ, ನಮ್ಮ ಹೋಟೆಲ್ ಕಾರ್ಮಿಕ ಸಂಘಟನೆ ಒಂದರಿಂದ ನಾವು ಸರ್ಕಾರದ ಮಟ್ಟಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ, ನಮ್ಮ ನಡಿಗೆ ಗುರುಮುಟ್ಟುವ ಕಡೆಗೆ ಅಂತ ಏನು ಘೋಷವಾಕ್ಯದಿಂದ ನಾವು ಈ ಸಂಘಟನೆ ಕಟ್ಟಿದ್ದೇವೆ, ಅದರಂತೆ ಎಲ್ಲ 23 ವಲಯದ ಅಸಂಘಟಿತ ಕಾರ್ಮಿಕರನ್ನು ಒಳಗೊಂಡು ಇವಾಗಲೇ ನಾವು ಸರ್ಕಾರದ ಕದವನ್ನು ತಟ್ಟಿದ್ದೇವೆ. ಅದರಲ್ಲಿ ಕೆಲವೊಂದು ಯೋಜನೆಗಳನ್ನು
ನಮ್ಮ ಕಾರ್ಮಿಕರಿಗೆ ಮಾಡಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಅಂತ ಅದರ ಯೋಜನೆಯನ್ನು ಇವಾಗಲೇ ಕೆಲವರು ಕಾರ್ಡ್ ಮಾಡ್ಕೊಂಡಿದ್ದಾರೆ. ಅಸಂಖ್ಯಾತ ಕಾರ್ಮಿಕರು ಈ ಕಾರ್ಡನ್ನು ಪಡೆದುಕೊಂಡು ಸದುಪಯೋಗ ಪಡ್ಕೊಳ್ಬೇಕಾಗತ್ತೆ. ಇನ್ನು ಸಿಐಟಿಯು ನೇತಾರ ಸುನಿಲ್ ಕುಮಾರ್ ಬಜಾಲ್ ಮಾತನಾಡಿ, ರಾಜ್ಯದುದ್ದಕ್ಕೂ 20,000 ಸದಸ್ಯತ್ವ ಹೊಂದಿರುವ ಸಂಘಟನೆ ಕನಿಷ್ಠ ಸಂಖ್ಯೆಯಲ್ಲಿದೆ. ಹೋಟೆಲ್ ಕಾರ್ಮಿಕರಿಗೆ ಹೋಲಿಸಿದಲ್ಲಿ ಲಕ್ಷಾಂತರ ಮಂದಿ ದುಡಿಯುವವರಿದ್ದಾರೆ. ಹೋಟೆಲ್ನಲ್ಲಿ ಕಾರ್ಮಿಕರಾಗಿ ದುಡಿದು ಗ್ರಾಹಕರ ಪ್ರಶ್ನೆಗಳಿಗೆ ಸಮಯವನ್ನ ವಿನಿಯೋಗಿಸುತ್ತಾರೆ. ಚಿಕ್ಕ ಪ್ರಾಯದಿಂದ ಕೆಲಸ ಆರಂಭಿಸಿದವರು ಏನೂ ತಿಳಿಯದೆ ವಯಸ್ಕರಾಗುವವರೆಗೆ ದುಡಿದು ಹಿಂದೆ ಜೀವನ ಗಮನಿಸುವಾಗ ಸಾಧನೆ ಶೂನ್ಯವಾಗಿರ್ತದೆ ಎಂದರು. ಚಿಕ್ಕ ಪ್ರಾಯದಿಂದ ಹೋಟೆಲ್ ಕೆಲಸಕ್ಕೆ ಸೇರಿದವರು ಎಷ್ಟು 60, 70, 80 ವರ್ಷ ತನಕ ದುಡಿತಾನೇ ಇರ್ತಾರೆ. ಅವರು ಹಿಂತಿರುಗಿ ನೋಡಿದಾಗ ಮಾಡಿದ್ದಾದರೂ ಏನವರು ಏನು ಮಾಡಿದ್ದಾರೆ ಅಂದರೆ, ಇವತ್ತು ಕೇವಲ ಹೋಟೆಲ್ ಕಾರ್ಮಿಕರಲ್ಲ, ಇವತ್ತು ನಮ್ಮ ಸಮಾಜದ ಒಳಗಡೆ ದುಡಿಯತಕ್ಕಂಥ ವಿಭಾಗ, ಕಾರ್ಮಿಕ ವಿಭಾಗ ಇದೆಯಲ್ಲ, ಇದು ನಮ್ಮ ಸಮಾಜದ ನಿಜವಾದ ಒಂದು ಚಾಲಕ ಶಕ್ತಿ. ಕಾರ್ಮಿಕರು ದುಡಿದ್ರೇನೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋದು. ಇದು ನಾವು ಅರ್ಥ ಮಾಡಬೇಕು. ಕಾರ್ಮಿಕರು ದುಡಿದೇ ಇದ್ರೆ, ಅವ್ರು ಕೆಲಸ ಮಾಡದೇ ಇದ್ರೆ ನಮ್ಮ ಸಮಾಜದ ಆರ್ಥಿಕ ಚಕ್ರ ತಿರುಗೋಲ್ಲ. ಆದ್ರಿಂದ ಕಾರ್ಮಿಕ ವರ್ಗದ ಭಾರಿ ದೊಡ್ಡ ಪಾತ್ರ ಇದೆ. ಅದರಲ್ಲೂ ಕೂಡ ನಮ್ಮ ಹೋಟೆಲ್ ಕಾರ್ಮಿಕರು ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಮಿಕರಿದ್ದಾರೆ. ಕಾರ್ಮಿಕರು ಅಂತ ಹೇಳುವಾಗ ಅವರ ಬದುಕು, ಒಬ್ಬ ಕಾರ್ಮಿಕ ಹೋಟೆಲ್ನಲ್ಲಿ ದುಡಿತಾನಂತಾದರೆ ಆ ದುಡಿಮೆಯ ಹಿಂದೆ ಕನಿಷ್ಠ ಪಕ್ಷ ಅಂದ್ರೆ 4 ಜನರ ಬದುಕಿರ್ತದೆ. ಗಂಡ, ಹೆಂಡತಿ, ಮಕ್ಕಳು ಅಂತ ಹೇಳಿ 4 ಜನರ ಬದುಕಿರ್ತದೆ ಅದರ ಹಿಂದೆ. ಹಾಗಿರುವಾಗ ಒಬ್ಬ ಕಾರ್ಮಿಕನ ದುಡಿಮೆ, ಅವನು ಕೇವಲ ಕಾರ್ಮಿಕ ತನಗಾಗಿ ದುಡಿಯೋದಲ್ಲ, ಕುಟುಂಬಕ್ಕಾಗಿ ದುಡಿತಾನೆ, ಸಮಾಜಕ್ಕಾಗಿ ದುಡಿತಾನೆ. ಇವೆಲ್ಲವನ್ನು ಕೂಡ ನಾವು ದುಡಿಮೆಗಾರರು ಭಾರ ಅಚ್ಚುಕಟ್ಟಾಗಿ ನಾವು ಅರ್ಥ ಮಾಡಲಿಕ್ಕೆ ನಮಗೆ ಸಾಧ್ಯತೆ ಆಗಬೇಕು. ಇನ್ನು ಈ ಸಂದರ್ಭ ಜಿಲ್ಲಾಧ್ಯಕ್ಷ ಮೋಹನ್ ಟಿ ಎಚ್, ಗೆಜ್ಜುಗಿರಿ ಕ್ಷೇತ್ರದ ಆಡಳಿತ ಮುಕ್ತೇಸರ ಚಂದ್ರಶೇಖರ್ ಉಚ್ಚಿಲ್ ಸೇರಿದಂತೆ ಸರ್ವ ಸದಸ್ಯರು ಭಾಗಿಯಾಗಿದ್ದರು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಸೆಡ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.